ಗಸಗಸೆ ಕೃಷಿಯಲ್ಲಿ ಕೋಟ್ಯಾಂತರ ರೂಪಾಯಿ ಲಾಭವಿದೆ. ಆದರೆ ಅದನ್ನ ಯಾರು ಬೇಕಾದರೂ ಬೆಳೆಯುವಂತೆ ಇಲ್ಲ. ಭಾರತದಲ್ಲಿ 3 ರಾಜ್ಯಗಳನ್ನ ಹೊರತುಪಡಿಸಿ ಬೇರೆಲ್ಲೂ ಗಸಗಸೆ ಕೃಷಿ ಮಾಡುವಂತಿಲ್ಲ. ಏಕೆ ಗೊತ್ತೇ? ಗಸಗಸೆ ಭಾರತೀಯ ಅಡುಗೆ ಮನೆಗಳಲ್ಲಿ ಬೇಕಾಗಿರುವ ಸಾಂಬಾರು ಪದಾರ್ಥವಾಗಿದ್ದು ಇದರ ರುಚಿ ಎಲ್ಲರಿಗೂ ಇಷ್ಟವಾಗುತ್ತದೆ. ಭಾರತದಲ್ಲಿ ಗಸಗಸೆ ಕೃಷಿಯ ಇತಿಹಾಸವು ಬಹಳ ಹಳೆಯದು. ಮೊಘಲರ ಕಾಲದಲ್ಲಿಯೂ ಭಾರತದಲ್ಲಿ ಗಸಗಸೆ ಕೃಷಿಯು ಪ್ರವರ್ಧಮಾನಕ್ಕೆ ಬಂದಿತು. ಗಸಗಸೆ ಅಥವಾ ಅಫೀಮನ್ನ ಆಹಾರದ ಜೊತೆಗೆ ಪದಾರ್ಥವಾಗಿಯೂ ಬಳಸಲಾಗುತ್ತಿತ್ತು. ಆದರೆ ಬ್ರಿಟಿಷ್ ಆಳ್ವಿಕೆಯ ಆರಂಭದಲ್ಲಿ ಬ್ರಿಟಿಷ್ ಸರ್ಕಾರವು ಗಸಗಸೆ ಕೃಷಿಯ ಮೇಲೆ ಹಿಡಿತ ಸಾಧಿಸಿತು. ನಂತರ ಸ್ವಾತಂತ್ರ್ಯದ ನಂತರವೂ ಭಾರತ ಸರ್ಕಾರವು ಗಸಗಸೆ ಕೃಷಿಯ ಮೇಲೆ ನಿಯಂತ್ರಣವನ್ನ ಹೊಂದಿತ್ತು. 1961ರಲ್ಲಿ ಅಫೀಮು ವ್ಯಸನವನ್ನ ತೊಡೆದುಹಾಕಲು ಮಾದಕ ಔಷಧಗಳ ಏಕಸಮಾವೇಶ ಎಂಬ ಸಮ್ಮೇಳನವು ಕರೆ ನೀಡಿತು ಅಂತೆ. ನಂತರ ಭಾರತ ಸರ್ಕಾರವು ಗಸಗಸೆ ಸಸ್ಯದಿಂದ ಅಫೀಮು ಗಮ್ ಉತ್ಪಾದನೆಗೆ ಅನುಮತಿ ನೀಡಿತು. 1985ರಲ್ಲಿ ಭಾರತದಲ್ಲಿ ಗಸಗಸೆ ಕೃಷಿಯನ್ನ ಕಾನೂನಿನ ಮೂಲಕ ನಿಷೇಧಿಸಲಾಯಿತು. ಇದು ಬೆಳೆಗಾರರಿಗೆ ಭರ್ಜರಿ ಲಾಭವನ್ನ ತಂದುಕೊಟ್ಟರೂ ಎಲ್ಲರೂ ಇದನ್ನ ಬೆಳೆಯುವಂತಿಲ್ಲ. ಭಾರತದಲ್ಲಿ ಕೇವಲ 3 ರಾಜ್ಯಗಳು ಕಾನೂನುಬದ್ಧವಾಗಿ ಗಸಗಸೆ ಬೆಳೆಯಬಹುದು. ಪ್ರಸ್ತುತ ಉತ್ತರ ಪ್ರದೇಶ, ರಾಜಸ್ಥಾನ ಮತ್ತು ಮಧ್ಯಪ್ರದೇಶ ಸೇರಿವೆ. ಈ ಹಿಂದೆ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಪಶ್ಚಿಮ ಬಂಗಾಳದಲ್ಲೂ ಗಸಗಸೆಯನ್ನ ಕಾನೂನುಬದ್ಧವಾಗಿ ಬೆಳೆಸಲು ಕೇಂದ್ರದಿಂದ ಅನುಮತಿ ನೀಡಬೇಕೆಂದು ಒತ್ತಾಯಿಸಿದ್ದರು ಅಂತೆ. ಗಸಗಸೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಗಸಗಸೆ ಬೀಜಗಳಲ್ಲಿ ಕ್ಯಾಲ್ಸಿಯಂ, ಕಬ್ಬಿಣ, ಮೆಗ್ನೀಷಿಯಂ ಮತ್ತು ಸತುಗಳಂತಹ ಪೋಷಕಾಂಶಗಳು ಸಮೃದ್ಧವಾಗಿವೆ. ಇವೆಲ್ಲವೂ ಮಹಿಳೆಯರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಗಸಗಸೆ ಬೀಜಗಳು ಹೆಚ್ಚಿನ ಫೈಬರ್ ಮತ್ತು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುತ್ತವೆ. ಇವುಗಳನ್ನು ಸೇವಿಸೋದ್ರಿಂದ ಹಸಿವನ್ನ ನಿಯಂತ್ರಿಸಬಹುದು. ಇದು ಅತಿಯಾಗಿ ತಿನ್ನುವುದನ್ನ ಕಡಿಮೆ ಮಾಡುತ್ತದೆ ಮತ್ತು ತಮ್ಮ ತೂಕವನ್ನ ನಿಯಂತ್ರಿಸಲು ಬಯಸುವ ಮಹಿಳೆಯರಿಗೆ ಬಹಳ ಪ್ರಯೋಜನಕಾರಿಯಾಗಿದೆ. ಗಸಗಸೆ ಬೀಜಗಳು ಫೈಬರ್ನಲ್ಲಿ ಸಮೃದ್ಧವಾಗಿವೆ. ಇದು ಜೀರ್ಣಾಂಗ ವ್ಯವಸ್ಥೆಯ ಕಾರ್ಯನಿರ್ವಹಣೆಯನ್ನ ಸುಧಾರಿಸುತ್ತದೆ. ಇದರಿಂದ ಮಲಬದ್ಧತೆಯಂತಹ ಸಮಸ್ಯೆಗಳು ದೂರವಾಗುತ್ತದೆ. ಈ ಗಸಗಸೆ ಬೀಜಗಳು ಕೆಲವು ವಿಶೇಷ ಸಂಯುಕ್ತಗಳನ್ನು ಹೊಂದಿರುತ್ತವೆ. ಇವುಗಳನ್ನು ಸೇವಿಸೋದ್ರಿಂದ ಒತ್ತಡ ಮತ್ತು ಆತಂಕ ಕಡಿಮೆಯಾಗುತ್ತದೆ. ಇದು ನಮ್ಮನ್ನ ದಿನವಿಡೀ ನಿರಾಳವಾಗಿರಿಸುತ್ತದೆ. ಗಸಗಸೆ ಬೀಜಗಳಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಅಧಿಕವಾಗಿವೆ. ಇದು ಆರೋಗ್ಯಕರ ಕೊಬ್ಬನ್ನ ಹೊಂದಿರುತ್ತದೆ ಮತ್ತು ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನ ಕಾಪಾಡುವುದರ ಜೊತೆಗೆ ಸುಂದರವಾಗಿಸುತ್ತೆ.